ಇದೊಂದು ಮಾಲು, ಇದಕ್ಕೊಂದು ರೆಸ್ಟೋರೆಂಟ್ಗಳು 120 ಒಳಗಡೆ. ಅದರಲ್ಲಿ ವೇಟ್ ಮಾಡೋ ನಮ್ಮ ಡೆಲಿವರಿದು ಒಂದು 120 ಜನ. 900 ಎಷ್ಟು ಅವರು? 1 ಅವರು ಒಬ್ಬ ಐಟಮು. ಹಾಂ ಏನಾಯ್ತು ಮತ್ತೆ? ಏನೋ ಪ್ರೆಗ್ನೆಂಟ್ ಮಾಡ್ತಾರಂತೇರಿ. ಅದ್ರಲ್ಲಿ ಚಾಕ್ಲೇಟ್ ತೊಗೊಂಬಂದೆ, ಬಾಡಿ ಮಸಾಜ್ ಅಂತ ಮಾಡಿಸ್ಲಿಲ್ಲ ಗೈಸ್. ಏನು ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಯಾವುದಪ್ಪ ಇದು ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಗಂಗಮ್ಮ ಸರ್ಕಲ್ಗೆ, ಕೆಫೆ ಪ್ರಸಿದ್ಧಿಯಿಂದ. ಡ್ರಾಪ್ ಯಾವುದಿದು ಪಿ ಜಿ ಇರೋದು ಅಂಕಿತ್ ಚೌಧರಿ ಪಿ ಜಿಯಲ್ಲಿ ಐತಪ್ಪ. ಇದೇ ಪಿ ಜಿ ಐತೆ. ಮೊದಲನೇ ಆರ್ಡ್ರು ಒಂದೇ ಒಂದು ದೋಸೆ ಕೊಡೋಕ್ಕೆ ಆಲ್ಮೋಸ್ಟು 15 ನಿಮಿಷ ತೊಗೊಂಡ್ರು. ಒಂದೇ ಒಂದು ರೆಡಿ. ಇವಾಗ ನೋಡಿ 7-5 ಗಂಟೆ ಆಯಿತು, 5 ನಿಮಿಷ ಆಯ್ತು ಬರೋಕ್ಕೆ ಇಲ್ಲಿಗೆ ಗಂಗಮ್ಮ ಸರ್ಕಲ್ಗೆ ಆರ್ಚಿಂದ. ಇವಾಗ ಸದ್ಯಕ್ಕೆ 35 ರೂಪಾಯಿ ಇದೆ. ಇವತ್ತಿನ ಸರ್ಜ್ ಎಷ್ಟು ರೂಪಾಯಿ ಇದೆ ಅಂತ ಇರಿ ತೋರಿಸ್ತೀನಿ, ಒಂದು ನಿಮಿಷ ನೋಡೋಣ. ಸ್ನ್ಯಾಕ್ಸು ಸಂಜೆದೇನು ಬೇಕಾಗಿಲ್ಲ. ಮಧ್ಯಾಹ್ನ ಪೀಕ್ದು ಬಂದುಬಿಟ್ಟು 25 ಇದೆ. ಇವಾಗ ಬ್ರೇಕ್ಫಾಸ್ಟು 40 ಆ ಝೋನಲ್ಲಿ 40 ಇರೋದು, ಈ ಝೋನಲ್ಲಿ 30 ಇದೆ. ಮತ್ತು 30, 15, 25 ಇದೆ. ಡಿನ್ನರ್ ಪೀಕ್ದು ಇದು ಯಾವ್ದು ಕೊಟ್ಟವನೆ? ಇದು ನಿನ್ನೆದು 1 ಜನವರಿದು. ಇವತ್ತು ಡಿನ್ನರ್ ಪಿಕ್ದು ಏನು ಕೊಟ್ಟೇ ಇಲ್ಲ. ಆಲ್ಮೋಸ್ಟು 35 ರೂಪಾಯಿ ಐತೆ ಇವಾಗ ಸದ್ಯಕ್ಕೆ. ಬನ್ನಿ ಗೈಸ್, ಆರ್ಡ್ರ್ ಕೊಟ್ಬಿಟ್ಟು ಸಿಗ್ತೀನಿ ಗೈಸ್. ನಾನು BL ರೋಡಲ್ಲಿದ್ದೀನಿ, ಇಸ್ರೋ ಹತ್ರ. ಇಲ್ಲಿಂದ ಪಿಕಪ್ಪು ಡ್ರಾಪ್ ಬೂಫ್ಸ್ ಅಂದ್ರಕ್ಕೆ. ಪಿಕಪ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನೋಡೋಣ ಇರಿ ಗೈಸ್. ಇನ್ನೂ ಫುಡ್ ರೆಡಿ ಇಲ್ಲ, ಏನಿಲ್ಲ. ಆಲ್ಮೋಸ್ಟು 4.1 ಕಿಲೋಮೀಟ್ರ್ ಪಿಕಪ್ಪು ಇಲ್ಲಿಂದ. ಈ ಥರ ಲಾಂಗ್ ಹೇಳಿದ್ರೆ ಹೆಂಗೆ ಹೋಗೋದು ಹೇಳಿ ಗೈಸು? ಇಷ್ಟೊಂದು ಎಲ್ಲಿಗೆ ಪಿಕಪ್ಪು, ಎಲ್ಲಿಗೆ ಡ್ರಾಪು, ಮತ್ತು ಇಲ್ಲೇ ಡಾಲರ್ಸ್ಗಳ್ನೆಲ್ಲ ಇದಕ್ಕೆ ಬೂಪ್ಸ್ ಅಂದ್ರೆ ಕರೆಕ್ಟ್ ಬೂಪ್ಸ್ ಅಂದ್ರೆ ಡ್ರಾಪ್ ಕೊಟ್ಟಾನೆ. ರಾಮೇಶ್ವರ್ ಕೆಫೆಗೆ ಪಿಕಪ್ ಹೋಗ್ಬೇಕು ಇವಾಗ. 2ನೇ ಆರ್ಡ್ರು. ಫುಡ್ಡು ರೆಡಿ. ನಾನು ಇರೋದಿಲ್ಲೇ, ಆದರೆ ಫುಡ್ ರೆಡಿ ಕೊಟ್ಬಿಟ್ಟವ್ರೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. 3517 ರೆಡಿ ಇದೆ. ಯಾವುದು 3517 ಪಿಕಪ್ ಆಯಿತು. 2ನೇ ಆರ್ಡ್ರು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ. ಮತ್ತು ಇದಕ್ಕೆ ಹೋಗ್ಬೇಕಲ್ಲ ಬೂಪ್ಸ್ ಅಂದ್ರಕ್ಕೆ. 6.2 ಕಿಲೋಮೀಟ್ರು ಕಲ್ಪನಾ ಚೌಕ್ಲ ರೋಡಲ್ಲಿರೋದು. ಮೊದಲನೇ ಆರ್ಡ್ರು ಡ್ರಾಪ್, ಸಾರಿ 2ನೇ ಆರ್ಡ್ರು. ಇದು ಮೊದಲನೇ ಆರ್ಡ್ರ್ ಅಂತ ಇದ್ದೀನಿ. ಹೋಗಿ ಅದೇನು ರೂಢಿನಾಗೈತೆ ಫಸ್ಟ್ ಆರ್ಡ್ರ್ ಅಂದ್ಕೊಂಡು ಇರಿ ಸಿಗ್ತೀನಿ. ತೊಳಿ ವೆಲ್ಕಮ್ ಗೈಸ್. ಇವಾಗ ಡ್ರಾಪ್ ಕೊಟ್ಟೆ. ಸೆಕೆಂಡ್ ಆರ್ಡ್ರು ಇರಿ ನೋಡೋಣ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಟೋಟಲು. 98 ರೂಪಾಯಿ. 1.5 ಆರ್ಡ್ರ್ ಕೌಂಟಿಂಗು. 40 ರೂಪಾಯಿ ಇದನ್ನು ಮಾಡಿದ್ರೆ 50 ಚಿಲ್ಡ್ರನ್ ಕೊಟ್ಟಂಗೆ ಆಗುತ್ತೆ. 910 ಕಿಲೋಮೀಟ್ರಿಗೆ ಪಿಕಪ್ ಡ್ರಾಪ್ ಮಾಡಿದ್ದಕ್ಕೆ 170 ರೂಪಾಯಿ ಆಯಿತು. 1 ಅವರ್ 1 ನಿಮಿಷ ಆಯಿತು ಕರೆಕ್ಟಾಗಿ. ನೋಡೋಣ ಇವಾಗ ಉಡುಪಿ ಗಾರ್ಡನ್ ಅಂತ ತೋರಿಸ್ತವನೆ, ಆದರೆ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ ಉಡುಪಿ ಗಾರ್ಡನ್ದು. ಮತ್ತೆ ಸಿಗ್ತೀನಿ ಆಮೇಲೆ ಗೈಸ್. 3ನೇ ಆರ್ಡ್ರ್ IDCಯಿಂದ ಬಿದ್ದಿರೋದು. ಫುಡ್ಡು ರೆಡಿ ಇದೆ. ಟೀ ಕುಡಿಯೋಕೆ ಹೋಗಿದ್ವಲ್ಲ, ಅದಕ್ಕೆ 8526 ಆರ್ಡ್ರ್ ಐಡಿ. 8526 ಕೊಡು, ಅದೇ ಆರ್ಡ್ರಣ್ಣ. OTP 6319. ಎಲ್ಲಿ ಡ್ರಾಪು? ಟವರ್ 34 LNTಗೆ ಬಿದ್ದೈತೆ ಡ್ರಾಪ್ ಗೈಸ್. ಬ್ರೋ ಎಷ್ಟು 4 ಆರ್ಡ್ರ್ ಹೊಡೆದಿದ್ದೀನಿ, ಅಂದರೆ 3 ಆರ್ಡ್ರ್ ಹೊಡೆದಿರೋದು. ಒಂದು 1.5 ಕೌಂಟ್ ಆಗಿದೆಯಲ್ಲ ಅದೊಂದು. ಇದೊಂದು LNT ಕೊಟ್ಟೆ IDCಯಿಂದ, ಅದನ್ನಕ್ಕೆ ಅರ್ಧ ಆರ್ಡ್ರ್ ಕೌಂಟ್ ಆಗುತ್ತಲ್ಲ. ಟೋಟಲ್ 4 ಆರ್ಡ್ರ್ ಆಗಿದೆ. 200 ಚಿಲ್ಲರೆ ಆಗಿದೆ ನೋಡಿ. ಆರ್ಡ್ರಸೇ ಕೊಡ್ತಲ್ಲ, ತಿರುಗಿ 8:30 ಆಗಿತ್ತು. 3 ಆರ್ಡ್ರು ಇವತ್ತು. ಇನ್ನು 35, ಸಾರಿ ಇವತ್ತು ಎಷ್ಟು 37 ಅಲ್ಲ, 37 ಆರ್ಡ್ರ್ ಹೊಡೆದ್ರೆ 525 ರೂಪಾಯಿ ಇನ್ಸೆಟ್ಟಿವ್. 37 ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟು ಎಷ್ಟು ಗಂಟೆವರೆಗೆ ಹೊಡಿತೀನಿ ನೋಡೋಣ ಗೈಸ್. ಏನು ಆರ್ಡ್ರಸ್ ಕೊಡ್ತಾರೆ ಇಲ್ಲಿ ಬ್ರಾಹ್ಮಣ ಸಟ್ಟೆ ಇಡ್ಲಿ ಹತ್ರ. ಹುಡುಗರು ನಿಂತ್ಕೊಂಡವ್ರು ಇಲ್ಲಿ ಸಾಕಾರ ನಗರದಲ್ಲಿ. ಆರ್ಡ್ರಸ್ ಇಲ್ಲ ಅನ್ಕೋತೀನಿ, ಯಾಕಂದರೆ ಆಲ್ಮೋಸ್ಟು 1 ವಾರ ಹಂಗೆ ನ್ಯೂ ಇಯರ್ಗೆಲ್ಲ ಊರಿಗೆ ರಜಾ ಇರುತ್ತೆ ಅಂದ್ಕೊಂಡು ಊರಿಗೆ ಹೋಗಿರ್ತಾರೆ. ಜನ ಆರ್ಡ್ರ್ ಮಾಡಿದ್ರೆ ನಮಗೆ ಆರ್ಡ್ರ್ ಬರೋದು. ಆರ್ಡ್ರ್ ಇಲ್ಲ ಅಂತಂದರೆ ಜನ ಆರ್ಡ್ರ್ ಮಾಡಿದ್ರೆ ಫಸ್ಟ್ ನಮಗೆ ಬರ್ತವೆ, ಇಲ್ಲಾರು ಬರೋದೇ ಇಲ್ಲ. ಅವ್ನು ಕಂಪ್ನಿದವ್ರು ಹೋಗಿರ್ತಾರೆ, ನಮ್ಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಅದರಲ್ಲಿ ಬೇರೆ ಆ ಕಂಪ್ನಿದವ್ರು ಆರ್ಡ್ರ್ ಮಾಡೋರು ಮಾಡ್ತಿರ್ತಾರೆ, ಆಲ್ಮೋಸ್ಟು ರೆಗ್ಯುಲರ್ ಇದ್ದಾರೆ. ಅದರಲ್ಲಿ ಬೇರೆ ಅವ್ರದ್ದು ಇದನ್ನ ಇರುತ್ತಲ್ಲ ಇದು ಯಾವುದು ಥರ್ಡ್ ಅಪ್ಲಿಕೇಶನ್ಸು, ರ್ಯಾಪಿಡೋ, ಸೋಡೋಪ್ಯಾಕ್ಸು, ಓಲಾ, ಅವ್ರಿಗೆಲ್ಲ ಆರ್ಡ್ರ್ ಕೊಡ್ತಿರ್ತಾರೆ. ನಮ್ಗೆ ಹಾಗೇ ಕುಣಿಸ್ತಾನೆ, ಯಾರಿಗೆ ಗೊತ್ತಪ್ಪ. ಬೇಗ ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ. ಸರಿ ನೋಡೋಣ. ಇವಾಗ ಉಡುಪಿ ಆದಿತ್ಯ ಹತ್ರ ಹೋಗ್ಬಿಟ್ಟು ಒಂದು 5-10 ನಿಮಿಷ ನಿಂತ್ಕೋತೀನಿ ಗೈಸ್. ಇವಾಗ ಒಂದು ಆರ್ಡ್ರ್ ಕೊಟ್ಟ ಇಲ್ಲಿ ಕಾರ್ಲೇಜ್ ಜಿಂದಲ್ಗೆ, ಇಲ್ಲಿ ಮಂಡ್ಯದ ಟೆಕ್ ಪಾರ್ಕ್ ಹತ್ರ, ಉಡುಪಿ ಆದಿತ್ಯ ಹತ್ರ. ನೆನೆ ಪರವಾಗಿಲ್ಲ ಕೊಟ್ಟವನು ಆರ್ಡ್ರು. ಒಂದು 50 ರೂಪಾಯಿದು ಎಲ್ಲ ಸೇರಿಸ್ಬಿಟ್ಟು ಆರ್ಡ್ರ್ ರೆಡಿ. 3901 ರೆಡಿ ಇದೆ. ಬೇಗ ಪಿಕಪ್ ಮಾಡಿ
ಡ್ರಾಪ್ ಮಾಡೋಕೆ ಹೋಗೋಣ ಬೇಗ ಚೂರು ಆಗುತ್ತಾ ಟಾರ್ಗೆಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಪಿಕಪ್ಪು ಡ್ರಾಪು ಅಣ್ಣ 3901 ನೋಡಿ ಸರ್ ಅಣ್ಣ 3901 ಪಿಕಪ್ ಆಯ್ತು ಗೈಸ್. ಹೋಗೋಣ ಗೈಸ್. ತುಂಬ ಖುಷಿ ಆಗ್ತೈತೆ. 5000 ಸಬ್ಸ್ಕ್ರೈಬರ್ ಆಗಿಬಿಟ್ರು. ತುಂಬ ಖುಷಿ. ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಟೈಮಿಂಗ್ಸ್ ಇವಾಗ 9:40 ಗಂಟೆ ಆಗಿದೆ. ಇವಾಗ ಇದನ್ನಾಯಿತು 5000 ಯಾವಾಗ ಆಗುತ್ತೆ ಅದು ಹೋದ ವರ್ಷದಲ್ಲೇ 2025 ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು 2ನೇ ತಾರೀಕು ಕಂಪ್ಲೀಟ್ ಆಯಿತು. ತುಂಬ ಖುಷಿ ಆಗ್ತೈತೆ. ಆದರೆ ಹೋದ ವರ್ಷ ಆಗಬೇಕಿತ್ತು 5K ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆಗಲಿಲ್ಲ, ಚೂರು ವಿಡಿಯೋ ಮಾಡಿರಲಿಲ್ವಲ್ಲ. ಆ ಕಾರಣಕ್ಕೆ ಕ್ಷಮೆ ಇರಲಿ ಗೈಸ್. ಬರ್ರಿ ಈ ವರ್ಷದಲ್ಲಿ ಸರಿಯಾಗಿ ಕೆಲಸ ಮಾಡ್ಕೊಂಡು ಸರಿಯಾಗಿ ವಿಡಿಯೋಗಳು ಮಾಡೋಣ ಅಂತ ಹೇಳ್ತಾ ಇವೆರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇವಾಗ ಉಡುಪಿ ಗಾರ್ಡನ್ ಬಿದ್ದೈತೆ. ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿಂದ ಸಂಜಯನಗರ ಬಿದ್ದೈತೆ ಗೈಸ್. ಎಷ್ಟೋ ಕೊಟ್ಟವನೇ 4.5 ಕಿಲೋಮೀಟ್ರಿಗೆ. ಇಲ್ಲಿ ಸಿಗ್ತೀನಿ ಮತ್ತೆ ಗಾಯ್ಸ್. ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದ ಇಲ್ಲಿ ಬೆಟ್ರಾಂಪುರಮಿಂದ ಇಲ್ಲಿಗೆ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟ್ 7-8 ಆರ್ಡ್ರ್ ಆಗಿದೆ. ಇವಾಗ ಬೂಸ್ಟ್ ಆನ್ ಮಾಡಿಬಿಟ್ಟಾನ 11 ಗಂಟೆವರೆಗೂ. ಒಂದೇ 1 ಅವರು ಏನು ಆರ್ಡ್ರ್ ಕೊಡ್ತಾನೋ ಗೊತ್ತಿಲ್ಲ. 1 ಅವರ್ ಕರೆಕ್ಟಾಗಿ 10 ಗಂಟೆ ಆಯಿತು. ಸರ್ಜೆ ತೆಗೆದುಬಿಟ್ನಾ. ಇರಿ ನೋಡೋಣ ಇದೆಲ್ಲ ಎಷ್ಟು ರೂಪಾಯಿ ಇದೆ ನೋಡೋಣ. ಇರಿ ಗೈಸ್ 30 ರೂಪಾಯಿ ತೋರಿಸ್ತವನೆ. ಅದೇನು ಸರ್ಜ್ ತೋರಿಸ್ತವನ. ಇರಿ ರಿಫ್ರೆಶ್ ಮಾಡ್ತಾಯಿದ್ದೀನಿ. ಇವಾಗ ಟೈಮಿಂಗ್ಸು 10 ಗಂಟೆ ಆಗಿದೆ ಆಲ್ಮೋಸ್ಟು. ಇನ್ನೂ ಟಿಫನ್ ಏನೋ ಮಾಡಿಲ್ಲ. 15 ರೂಪಾಯಿ ಇದೆ ಇವಾಗ. ರಿಫ್ರೆಶ್ ಮಾಡೋದು ಕರೆಕ್ಟಾಗಿ 10 ಗಂಟೆ ಆಯ್ತಲ್ಲ. 10 ಗಂಟೆವ್ರು 30 ರೂಪಾಯಿ ಆಯಿತು. ಇವಾಗ 15 ರೂಪಾಯಿ ಐತೆ. ನೋಡೋಣ ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಉಡುಪಿ ಗಾರ್ಡನಲ್ಲಿ ಯಾವ್ದಾರು ಒಂದು ಆರ್ಡ್ರ್ ಬಿದ್ದರೆ ಕೊಟ್ಬಿಟ್ಟು ಟಿಫನ್ ಮಾಡ್ಕೋತೀನಿ. ಗಾಯ್ಸ್ ಮಳೆ ಬರ್ತೈತೆ. ಹನಿ ಇದೆಂಥ ಮಳೆ ಇರೋ ಏನು ಗೊತ್ತಿಲ್ಲ. ನಾನು ಬೇರೆ ರೇನ್ಕೋಟ್ ಅದು ಏನೂ ತೊಗೊಂಬಂದಿಲ್ಲ. ಮೊಬೈಲ್ ಪೋಯ್ಸೋದಕ್ಕೆ ತೊಗೊಂಬಂದಿಲ್ಲ. ಮಳೆ ಬರೋಲ್ಲ ಅಂತ ಮ್ಯಾಪಲ್ಲಿ ನೋಡಿದ್ರೆ ಮಳೆ ತೋರಿಸ್ತಾನೆ ಇಲ್ಲ ವೆದರಲ್ಲಿ. ಇಲ್ಲಿ ನೋಡಿದ್ರೆ ಹನಿ ಕುಪ್ತೈತೆ. ಅದು ಜೋರಾಗಿರೋಕೆ ಅದು ವಿಡಿಯೋದಲ್ಲಿ ಕಾಣ್ತೈತಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಇಲ್ಲಿ ಮಾತ್ರ ಹನಿ ಕುಡ್ತೈತೆ. ನೋಡೋಣ ಏನಾಗುತ್ತೆ. ಜೋರಾಗಿ ಬಂದರೆ ಫುಲ್ ಮೋಡಕ್ಕೋಯ್ದು ಆದ್ರನಾಗುತ್ತೆ. ಜೋರಾಗಿ ಬರೋಂಗೇ. ಆದರೆ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ. 11 ಬುಕ್ ಮಾಡ್ಕೊಂಡು ಜೋರಾಗಿ ಬಂದರೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ರೇನ್ಕೋಟೆ ತಂದಿಲ್ವಲ್ಲ. ಸುಮ್ಮನೆ ಆ ಮಳೆಯಲ್ಲಿ ಮಾಡೋಕ್ಕೇ ಇಂಟ್ರೆಸ್ಟ್ ಬರ್ತಲ್ಲ. ಇವಾಗ ಮುಂಚೆಲ್ಲ ಇಂಟ್ರೆಸ್ಟ್ ಬರ್ತಿತ್ತು ಮಳೆಯಲ್ಲಿ. ಇವಾಗ ಏನಂತ ಗೊತ್ತಿಲ್ಲ. ಇಂಟ್ರೆಸ್ಟಾಗಿ ಬರ್ತಲ್ಲ ಮಳೆಯಲ್ಲಿ ಮಾಡೋಕ್ಕೆ. ಮುಂಚೆ ಸಿಕ್ಕಾಪಟ್ಟೆ ಹೊಡೆದ್ಬಿಡ್ತಿದ್ವಿ ಮಳೆಯಲ್ಲಿ. ಆರ್ಡ್ರ್ ಬಿದ್ದರೆ ಸಾಕು, ಮಳೆ ಬಂದರೆ ಸಾಕು ಆರ್ಡ್ರ್ ಬಿದ್ದರು ಅಂತ ಇದ್ದೀನಿ. ಮಳೆಯಲ್ಲಿ ಕೆಲಸ ಮಾಡೋಕ್ಕೇನೋ ಇಂಟ್ರೆಸ್ಟು. ಇವಾಗ ಏನೇನೂ ಇಲ್ಲ ಗೈಸ್. ನೋಡೋಣ. ಇಲ್ಲೇ ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೋತೀನಿ. ಮನೆ ಇಲ್ಲಿಂದ 3-4 ಕಿಲೋಮೀಟ್ರ್ ಆಗೈತೆ. ಜೋರಾಗಿ ಬಂದರೆ ನಿಂತ್ಕೊಂಡು ಹೋಗ್ಬಿಡ್ತೀನಿ ಮನೆ ಕಡೆ. ಎಲ್ಲರೇ ಕೆಲಸ ಮಾಡ್ತೀನಿ ಕಂಟಿನ್ಯೂಸು. ಇವಾಗ ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 8-9 ಆರ್ಡ್ರ್ ಹೊಡೆದಿದ್ದೀನಿ. 400 ಅರ್ನಿಂಗ್ಸ್ ಇದೆ. 3 ಅವರ್ 27 ನಿಮಿಷ ಆಯಿತು. ಸಿಂಗಲ್ ಆರ್ಡ್ರ್ ಕೊಡ್ತಾ ಇದ್ದಾನೆ ಅಷ್ಟೇ. ಮಲ್ಟಿ ಆರ್ಡ್ರು 2 ಸರಿ ಒಂದು ಸರಿ ಕೊಟ್ಟ ಬಾಲಾಜಿ ಮೆಸ್ಸಿಂದ ಇಲ್ಲಿ ಸಹಕಾರ ನಗರ. ಇನ್ನೂ ಯಾವುದೂ ಬಿದ್ದಿಲ್ಲ. ನೋಡೋಣ ಸಿಗ್ತೀನಿ. ಯಾಕಂದರೆ ಇದು ನ್ಯೂ ಇಯರ್ ಟೈಮಲ್ಲಿ ಆಲ್ಮೋಸ್ಟು ನ್ಯೂ ಇಯರ್ ಆದ್ರೂ 1 ವಾರವರೆಗೂ ಇದನ್ನು ಬೇಕು ನೋಡಿ. ಇದನ್ನಾಗಕ್ಕೆ ಆರ್ಡ್ರುಗಳು ಬೀಳ್ಬೇಕಾದ್ರೂ ಅವಾಗೆಲ್ಲ ಬೇರೆ ಹುಡುಗರು ಹೋಗ್ಬಿಡ್ತಾರೆ. ನಾವು ಅಷ್ಟೇ ರೆಗ್ಯುಲರ್ ಮಾಡೋರು ಉಳ್ಕೊಂಡು ಬಿಡ್ತೀವಿ. ನೋಡೋಣ. ಇವಾಗ ಉಡುಪಿ ಗಾರ್ಡನ್ ಹತ್ರ ನಿಂತ್ಕೊಂಡಿದ್ದೀನಿ. ಸಿಗ್ತೀನಿ ಮತ್ತೆ ಆಮೇಲೆ. ಯಾರಿಲ್ವಾ? ಹಂಗಾರೆ ಕಾಲ್ ಮಾಡ್ತೀನಿ. ನಿಂದೆ ಮನೆ ಅಂತ ಗೊತ್ತಿಲ್ವಲ್ಲ ನನಗೂ. ಕಾಲ್ ಮಾಡ್ತೀನಿ ಇರು. ಹಾಂ, 2nd ಫ್ಲೋರು. ಏನು ಆರ್ಡ್ರ್ ಮಾಡಿದರೆ? ಊಟ ಏನು ಗೊತ್ತಿಲ್ವಾ? ಎಲ್ಲೋದ ಅಪ್ಪಿ ಅವನು? ಇರೀಗ ಇದು ಯಾವುದಂತ ಕಸ್ಟಮರ್ ಬೇರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಇಲ್ಲಿ ಅಡ್ರೆಸ್ಸು 9/4 ಐತೆ. 9/2nd ಫ್ಲೋರ್ 4 ಅಂತ ಇದೆ. ಕರೆಕ್ಟ್ ಐತೆ. ನಿಮ್ದು ಯಾವ್ದಾರು ತಗೋಗಾರೆ ಅಪ್ಪಿ ತಗೋಗಾದ್ರೆ. ವೀರಭದ್ರಯ್ಯಪ್ಪನಾ? ಕರೆಕ್ಟಾ? ನಿಮ್ಮ ಪಪ್ಪ ಹೆಸ್ರು ತಾನೆ? ಓಕೆ, ತಿನ್ನು ಹಾಗಾದರೆ. ಟಾಟಾ ಬಾಯ್. ಅವ್ರ ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಬರೋಲ್ಲ. ಅವ್ರ ಪಪ್ಪಾರಂತೆ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಒಬ್ಬನೇ ಇದನ್ನೈತೆ. ಇರಿ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಒಂದು 12 ಗಂಟೆವರೆಗೂ. ಏನೋ ಟಿಫನ್ ಏನೂ ತಿಂದಿಲ್ವಲ್ಲ, ಅದಕ್ಕೆ ಸ್ಲಾಟು ಡ್ಯೂಟಿ ಆಫ್ ಮಾಡಿಬಿಡೋಣ. ಇರಿ ಫಸ್ಟು. ಆಗಪ್ಪ ದೇವ್ರೇ, ಇದೇನು ಆಗ್ತಾನಿಲ್ವಲ್ಲ. ಎಂಥದ್ದು ಇದು ಅಪ್ಲಿಕೇಶನು ತಲೆ ಕೆಟ್ಟೋಗ್ಬಿಟ್ಟೈತೆ ಒಂದೊಂದು ಸರಿ. ಇರಿ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿಬಿಡೋಣ. ಏಪ್ಪ ಓಪನ್ ಆಗೋದಿವ್ರಿ ಇವಾಗಾದರೂ. ಆಗು ಡ್ಯೂಟಿ ಗೋ ಆಫ್ಲೈನ್. ಓಕೆ. ಇದುವರೆಗೂ ಎಷ್ಟಪ್ಪ ಹೊಡೆದಿದ್ದೀನಿ ಅಂದರೆ ಒಂದು 500 ಚಿಲ್ಲರೆ ಹೊಡೆದಿದ್ದೀನಿ. 12 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು
12 ಗಂಟೆಗೆ ಲಾಗಿನ್ ಆಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸ್ 12 ಗಂಟೆ ಆಗಿದೆ. ಕೆಫೆ ಪ್ರಸಿದ್ಧಿದು ಮತ್ತೊಂದು ಆರ್ಡ್ರ್ ಬಿದ್ದೈತೆ. ಆಲ್ಮೋಸ್ಟ್ ಇದೊಂದು ಕೊಟ್ಟರೆ ಎಷ್ಟನೇ ಆರ್ಡ್ರು, 13ನೇ ಆರ್ಡ್ರು. ಇನ್ನೂ ರೆಡಿನೇ ಇಲ್ಲ ಐಟಮು ರೆಡಿನೇ ಇಲ್ಲ. ಒಂದು ಸೆಟ್ ದೋಸೆ, 2 ಮಸಾಲೆ ದೋಸೆ ಐತೆ. ನೋಡೋಣ ಇನ್ನೂ ರೆಡಿ ಮಾಡ್ತಾನೆ. ರೆಡಿ ಆಯಿತು. ಬೇಗ ಕರೆಕ್ಟ್ ಟೈಮಿಗೆ ಕೊಟ್ಟಿದೆಯಾ? ಒಂದು ಸೆಟ್ ದೋಸೆ, 2 ಮಸಾಲೆ ದೋಸೆ. ಏನು ಸಮಾಚಾರ? ಏನೇನು ಊಟ ಮಾಡ್ದ? ಫುಲ್ ಜೋರು, ದೇವ್ರದ್ದು ಫುಲ್ ಜೋರೈತೆ. ಭಂಡಾರ ಗಿಂಡಾರ ಸರಿಯಾಗಿ ಹಚ್ಬಿಟ್ಟಿದೆಯಾ? ಇರಿಗೆ ಸಿಗ್ತೀನಿ ಗೈಸ್. ಇಲ್ಲಿ ನೋಡಿ ಗೈಸ್, 2 ಆರ್ಡ್ರು 2 ಟ್ರಿಪ್ಸ್ ಅಂತೆ. 18.5 ಕಿಲೋಮೀಟ್ರ್, 148 ರೂಪಾಯಿದು, 88 ರೂಪಾಯಿ ರಿಟರ್ನ್ ಅಮೌಂಟು. 18 ಕಿಲೋಮೀಟ್ರು ಪಿಕಪ್ಗೆ ಎಷ್ಟು ಹೋಗಬೇಕು ಇರಿ ನೋಡೋಣ. ಇಲ್ಲಿ ಉಡುಪಿಗೆ 4 ಸೀಟ್ ಹೇಳಿ ಬಸ್ ಸ್ಟಾಪ್ ಹತ್ರ ಇದ್ದೀನಿ. 3.7 ಹತ್ತತ್ರ 4 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಫುಡ್ ಪಿಕಪ್ಪು ಮೇಘನಾ ಫುಡ್ಸ್ಗೆ. ಡ್ರಾಪು ಎಲ್ಲಿ ಚಿಕ್ಕಜಾಲ ಅನಿಸುತ್ತೆ ನನ್ನ ಪ್ರಕಾರ. ಮತ್ತೆ ಕರೆಕ್ಟ್ ಚಿಕ್ಕಜಾಲ ಮುಂದೆ ಇದೆ ಗೈಸ್. ಈ ಸರಿ ಚಿಕ್ಕಜಾಲ ಊರು ದಾಟ್ಬಿಟ್ಟು ಚೂರು ಮುಂದೆ ಐತೆ. ಎಲ್ಲೆಲ್ಲ ಕೊಡ್ತಾನಪ್ಪ ಇವನು ಆರ್ಡ್ರು. ಯಪ್ಪ ಏನು ಹಂಸು ನೋಡಿ ಗೈಸ್. ಈ ಥರ ಲಾಂಗ್ ಕೊಟ್ಟರೆ ಹೆಂಗೆ ಹೋಗೋದು? ಇನ್ನೂ ಫುಡ್ ರೆಡಿ ಇಲ್ಲ. ಹೋಗೋಷ್ಟರಲ್ಲಿ ಫುಡ್ ರೆಡಿ ಆದರೆ ಸಾಕು. ಪರವಾಗಿಲ್ಲ, ಹೋಗೋಣ ಬರ್ರಿ. ಎಷ್ಟಾದರೂ ಕೊಡಲಿ, ಎಲ್ಲಾದರೂ ಕೊಡಲಿ, ಹೋಗ್ತಾ ಇರ್ತೀನಿ ಗೈಸ್. ಏನಂತೀರ ನೀವು? ಹಿಂಗೆ ಮಾಡ್ತೀರಾ? ನಂತರ ರಿಜೆಕ್ಟ್ ಮಾಡಿ, ಏನು ರಿಜೆಕ್ಟ್ ಮಾಡ್ತೀರಾ? ಲಾಂಗ್ ಆರ್ಡ್ರ್ ಬಿದ್ದರೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಗೈಸ್. ಆರ್ಡ್ರು ರೆಡಿ ಇದೆ. ಫುಡ್ಡು ಆಲ್ಮೋಸ್ಟು ಅಲ್ಲೇ ರೆಡಿ ಇತ್ತು. 513 ಏನೇನು ಥಮ್ಸಪ್ಪು 2, ಚಿಕನ್ ಬೋನ್ಲೆಸ್ಸು 3, ಸ್ಪ್ರೈಟು ಟಿನ್ 2. ಅಣ್ಣ 5193 ಇರಿ. ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಆಗುತ್ತೆ ನೋಡೋಣ. 5193 ಕೊಡಿ. ಆಯ್ತು ನೋಡಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಸೈಟು ಇದು ಯಾವುದೋ ಮನೆಯ ಬಿಲ್ಡಿಂಗ್ ಗೊತ್ತಿಲ್ಲ. 1 ನಿಮಿಷ. 15:15 ಐತೆ. ಏನಾಯ್ತಣ್ಣ? ನನಗೆ ಹಿಂದಿ ಬರೋಲ್ಲ, ಕನ್ನಡ ಹೇಳು. ಅಲ್ಲಿ ಕಟ್ಟಿಗೆ ಹಾಕಿದ್ರಲ್ಲ, ಅದಕ್ಕೆ ಈಗ ನಿಲ್ಲಿಸಿದ್ದು. ಎಷ್ಟೊತ್ತಾಯ್ತು? ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀನಿ ಅಷ್ಟೇ. ಏನೊಂದು ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಯ್ತಾ? ಹೇಳಪ್ಪ ನೋಡಿ. ಎಂತ ನನ್ನ ಮಕ್ಕಳು ಅದು ಹಿಂದಿದವ್ರದ್ದೇ ತಿಕ್ಕಾಗಂಚಲಾಗಿಬಿಟ್ಟೈತೆ ಜಾಸ್ತಿ. ಅಲ್ಲಿ ಗಾಡಿ ಸ್ಟಾಪ್ ಇದನ್ನೈತೆ ಅಂತ ನಾನು ಈ ಕಡೆ ಸ್ಟಾಪ್ ಮಾಡಿದ್ದೀನಿ. ಏನು ಲಾಕ್ ಮಾಡಿಲ್ಲ. ಗಾಡಿ ತೆಗೆದುಬಿಟ್ಟು ತಗೊಂಡು ಹೋಗ್ಬೋದಪ್ಪ. ಯಾವಾಗ ತಲೆ ಓಡಿಸ್ತಾರಪ್ಪ ಹಿಂದಿದವ್ರು ನೀವು? ಚೂರು ಜನರಲ್ ನಾಲೆಜ್ ಗೊತ್ತೈತಲ್ಲ ಅಂತೀನಿ. ನಿಂತ್ಕೊಂಡವನಂತೆ 1 ನಿಮಿಷ ಆಗಿಲ್ಲ ಹೋಗಿ ಬರೋಷ್ಟರಲ್ಲಿ. ಎಷ್ಟೊತ್ತು ನಿಂತ್ಕೋಬೇಕಂತೆ ನಾನು? ಗೋಪಾಲ್ ನನ್ನ ಮಗ ಓದಿ ಹಿಂದಿದವನು ಕಿತ್ತೋದು ನನ್ನ ಮಕ್ಕಳು ಇರ್ತಾರೆ. ಅವ್ರು ಹಿಂದಿದವ್ರು ಗೊತ್ತೂ ಆಗೋಲ್ಲ, ನಾಲೆಜ್ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ ಅವ್ನಿಗೆ. ಅಲ್ಲ ಬಿಡಿ, ಅವ್ರ ಪ್ರತ್ಯೇಕ ಅವರು. ಬನ್ನಿ ಗೈಸ್, ಇವಾಗ 15 ಕಿಲೋಮೀಟ್ರ್ ಹೋಗ್ಬೇಕು ಚಿಕ್ಕಜಾಲಕ್ಕೆ. ಇಲ್ಲಿಂದ ಸಿಗ್ತೀನಿ. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ? 12:28 ಗಂಟೆ ಆಗಿದೆ ಕರೆಕ್ಟಾಗಿ. ಎಷ್ಟು ಗಂಟೆ ಡ್ರಾಪ್ ಬಿಡ್ತೀನಿ ನೋಡೋಣ ಗೈಸ್. ಇದು ಯಾವ ಏರಿಯಾ ಅಂತಲೇ ಗೊತ್ತಿಲ್ಲ. ಚಿಕ್ಕಜಾಲ ಮುಂದೆ ಐತೆ ಬೆಟ್ಟ ನೋಡ್ರಿ. ಗುಡ್ಡ ಪೂರ್ತಿ ದೊಡ್ಡದಾಗೈತೆ. ಗುಡ್ಡ ಮಾತ್ರ ಇಲ್ಲಿ ಒಳಗಡೆ ಇಲ್ಲಪ್ಪ ಮನೆ. ಯಾವ ಮನೆ ಅಂತಲೇ ಗೊತ್ತಾಗ್ತಲ್ಲ. ಒಂದೇ ಮನೆ ಐತೆ ನೋಡೋಣ. ಗುಡ್ಡದ ಹತ್ರ ಬಂದುಬಿಟ್ಟಿದ್ದೀನಿ. ಎಲ್ಲಿಂದ ಎಲ್ಲಿಗೆ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಇದೇನಂತಲೇ ಗೊತ್ತಾಗ್ತಲ್ಲ ನನಗೆ. ಮನೇನ ಏನಂತ ಕಾಲ್ ಮಾಡಿಬಿಡೋಣ. ಮುಂದೆ ಗುಡ್ಡ ಐತೆ, ಸಕ್ಕತ್ತು ದೊಡ್ಡದೈತೆ ಗುಡ್ಡ ಮಾತ್ರ. ಅದು ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ನಿಮ್ದೇನಾ ಸರ್? ಆರ್ಡ್ರ್ ಮಾಡಿದ್ರಾ? ಹಾಂ ಸರ್. ಇದು ನೋಡು, ಇದು ಸೈಟು ಕನ್ವರ್ಷನ್ ಸೈಟ್ ಇದೇನಾ? ಫಯಾಜ್. हाँ फूड है. घर है क्या विला है? घर है. हाँ ವಿಲ್ಲ. ಅಲ್ಲ ಸರ್, ಡೆಲಿವರಿ ಬಾಯ್ ಸರ್. ಲೊಕೇಶನ್ ಥರ ಕೊಡಿ ಅಣ್ಣ ಬಾಯ್. ಹಾಂ ಪೇಮೆಂಟ್ ಆಗಿದೆ. ದಿನೇಶ್ ಸರ್, ದಿನೇಶ್ ಅಂತ ಕೊಟ್ಟಿದ್ದೀನಿ. ಕೊಟ್ಟಿದ್ದೀನಿ. ಓಕೆ ಸರ್. ಗೈಸ್ 12:49 ಆಗಿದೆ. ಇವಾಗ ಕೊಟ್ಟೆ ಡ್ರಾಪು. ಇನ್ನೂ ಡೆಲಿವರಿ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಕೊಡ್ತಾಯಿದ್ದೀನಿ. ಇವಾಗ ಒಳಗಡೆ ಯಾವುದು ಏನು ಸಾಕೋತೈತೆ ನೋಡ್ರಿ. ಯಪ್ಪ ದೇವ್ರೆ. 148 ರೂಪಾಯಿ, 88 ರೂಪಾಯಿ. 5 ನಿಮಿಷ ಕೊಟ್ಟವನು. ಇವಾಗ ಅಲ್ಲಿ ಹತ್ತಿರ ಇದ್ದಾಗಲೇ ಚೂರು 30 ಸೆಕೆಂಡಲ್ಲಿ ರಿಟರ್ನ್ ಅಮೌಂಟ್ ಕೊಡ್ತಿದ್ದ. ಇಲ್ಲಿ ನೋಡಿದ್ರೆ ಹೀಗೆ ಏನಪ್ಪ ಇದು. ಇನ್ನು 10 ಕಿಲೋಮೀಟ್ರ್ ಹೋದರೆ ನಾನು ಏರ್ಪೋರ್ಟಿಗೆ ಹೋಗ್ಬಿಡ್ತೀನಿ. ಬರ್ತೀನಿ ಏರ್ಪೋರ್ಟಿಗೆ ಆರ್ಡ್ರ್ ಕೊಡ್ಬೋದು. ಇವನು ಹೇಳಕ್ಕೆ ಬರೋಲ್ಲ. ಸುಗಿದವನು ಯಾವ ರೋಡಿಂದ ಬಂದಪ್ಪ ನಾನು. ನನಗೆ ಕಂಪ್ಲೀಟ್ ಆಗಿಬಿಟ್ಟೈತೆ. ಇಲ್ಲಿ ಯಾವ ಸ್ಕೂಲ್ ಬೇರೆ ಐತೆ ನನಗೆ ಗೊತ್ತಾಗ್ತಲ್ಲ. ಈ ಒಳಗಡೆ ಸೈಡಲ್ಲಿ ಸೈಟ್ಗಳು ಪೂರ್ತಿ ಖಾಲಿ. ಇನ್ನೊಂದು ಇಲ್ಲಿಂದ ಮೇನ್ ರೋಡ್ ಬಿಟ್ಟು 1.5-2 ಕಿಲೋಮೀಟ್ರ್ ಬಂದಿದ್ದೀನಿ ಚಿಕ್ಕಜಾಲ ಆದಮೇಲೆ. ಏನು ರೀ, ಏರ್ಪೋರ್ಟೇ ಕಾಣುತ್ತಲ್ಲ ಇಲ್ಲಿಂದ. ಒಂದು 10 ಕಿಲೋಮೀಟ್ರು
ಆ ಕಡೆ ಎಲ್ಲ ಗುಡ್ಡದ ಮೇಲೆ ಇದ್ದೀನಿ. ಇವಾಗ ನಾನು ಗುಡ್ಡ ಇಳಿಬೇಕು ಮತ್ತೆ ಇನ್ನು ಸಿಗ್ತೀನಿ ಗೈಸ್. ಮತ್ತೆ ಇಲ್ಲಿಂದ 15 ಕಿಲೋಮೀಟ್ರ್ ರಿಟರ್ನಾಗಿ ಹೋಗ್ಬೇಕು ನಾನು ಆಲ್ಮೋಸ್ಟು ಗೈಸ್. ಮಧ್ಯಾಹ್ನ ಇವಾಗ 1-6 ಗಂಟೆ ಆಯಿತು. ಇವಾಗ ಕೋಗಿಲ ಕ್ರಾಸ್ ಹತ್ರ ಬಂದೆ ಆಲ್ಮೋಸ್ಟ್. ಏನು ರೋಡ್ ಖಾಲಿ ಇತ್ತಲ್ಲ, ಮೇನ್ ರೋಡ್ ಹಿಡ್ಕೊಂಡು ಬಂದುಬಿಟ್ಟಿದೆ. ಅದಾದಮೇಲೆ ಬಾಗನೂರು ಇಂದ ಸರ್ವಿಸ್ ರೋಡ್ ಹಿಡ್ಕೊಂಡು ಬಂದಿದ್ದೀನಿ ಕೋಗಿಲ ಕ್ರಾಸ್ ಹತ್ರ. ಇನ್ನೇನು ಯಲಹಂಕ ಆದಮೇಲೆ ಜಕ್ಕೂರು ಸಿಗ್ನಲ್ಲು, ಮತ್ತು ನಮ್ಮ ಝೋನು. ಸಾರಿ, ಇವಾಗ ಬರೋದು ಜಕ್ಕೂರು ಈ ಸೈಡು, ಯಲಹಂಕ ರೈಟ್ ಸೈಡು. ಇವಾಗ ಲೆಫ್ಟ್ ಸೈಡಿಗೆ ಜಕ್ಕೂರು ಬರುತ್ತಲ್ಲ, ಜಕ್ಕೂರಿಂದ ಏನು ತಂಪು ಇದ್ದರು. ಮೆಟ್ರೋ ಏನೋ ರೆಡಿ ಆಗ್ತೈತೆ. ಇವೆಲ್ಲ ಜಿಪ್ಸಿ ಬೈಕ್ದವ್ರದ್ದು ಧೂಳಿಸ್ಕೊಂಡು ಸೊಳೆ ಮಗನೇ ಓದು ಬ್ರೇಕ್ ಹೆಂಗೆ ಆಗ್ತಾವೆ ನೋಡು. ಹೋಗೋದು ಗಂಡು ನನ್ನ ಮಕ್ಕಳು ಇವರೆಲ್ಲ ನಾರ್ತ್ ಈಸ್ಟ್ ಸೈಡವ್ರು ಯಾಕೆ ಬರ್ತಾ ನನಗೆ ಅಡ್ಡ ಬರ್ತಾವ್ರು ಅಂತೀನಿ. ನನ್ನ ಮಕ್ಕಳು ಬೇರೆ ಯಾರು ಈ ಥರ ನಮ್ಮ ಕರ್ನಾಟಕ ಹುಡುಗರು ಯಾರು ಹೊಡೆಯಲ್ಲ. ಈ ನಾರ್ತ್ ಈಸ್ಟ್ ಸೈಡ್ ಜಿಪ್ಸಿ ಬೈಕು ತೊಗೊಂಡ್ಬಿಟ್ಟು ಮಾಡ್ತಾ ಇರ್ತಾರೆ. ಕಿತ್ತೋದು ನನ್ನ ಮಕ್ಕಳು ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರು ಚೆನ್ನಾಗಿದ್ದಾರೆ ಅಷ್ಟೇ, ಎಲ್ಲರೂ ಅಂತ ಹೇಳ್ತಲ್ಲ ಒಬ್ಬೊಬ್ರು. ಇವಾಗ ನೋಡಿ ಸಡನ್ನಾಗಿ ಸ್ಲೋ ಮಾಡಿಬಿಡ್ತಾನೆ ಬೋಳಿ ಮಗ ಓದು. ಹಿಂದೆಗಡೆ ಕಾರ್ ಗಾಡಿ ಯಾವನಾದ್ರೂ ಇದ್ರೆ ಸ್ಪೀಡಾಗಿ ಗುದಕ್ಕಂತ ಗುದ್ದುಬಿಟ್ರೆ ಅರುಣಿಲ್ಲ. ಗಾಡಿ ಜಿಪ್ಸಿ ಗಾಡಿ ಮಿರರ್ ಇಲ್ಲ, ಏನಿಲ್ಲ, ನಂಬರ್ ಪ್ಲೇಟ್ಗಳಿರಲ್ಲ, ಏನೇನು ಇರೋಲ್ಲ. ಯಾರ್ದೋ ದುಡ್ಡು ಎಲ್ಲ ಜೊತೆ ಮಾಡೋಕ್ಕೆ ದುಡ್ಡು ಕಳ್ಸೋಕ್ಕೆ ಬರ್ತಾರೆ. ಏನು ಮಾಡ್ತೀರಾ, ಬೇರೆ ಯಾರು ಅನುಭವಿಸ್ಬೇಕು ಅವರಿಂದ. ಏನು ಮಾಡ್ತೀರಾ ಗೈಸ್, ಸಿಗ್ತೀನಿ ರೀ ಇದ್ರ ಹತ್ರ ಝೋನಿಗೆ ಹೋಗ್ಬಿಟ್ಟು. ಇವಾಗ ಜಕ್ಕೂರು ಮಾರ್ಕೆಟ್ ಹತ್ರ ಇದ್ದೀನಿ, ಲೆಫ್ಟ್ ಸೈಡಿಗೆ ಮಾರ್ಕೆಟು. ನಾನು ಸ್ಟ್ರೇಟ್ ಹೋಗ್ಬೇಕು ನಮ್ಮ ಝೋನಿಗೆ ಗೈಸ್. ಮತ್ತೆ ಇವಾಗ ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟು ಅವನೇ ಟ್ರಪಲ್ಸಿಂದ, ಜಕ್ಕೂರು ಟ್ರಪಲ್ಸಿಂದ. ಅವಾಗಲೇ 2 ಆರ್ಡ್ರ್ ಲಾಂಗ್ ಕೊಟ್ಬಿಟ್ಟು ಬಂದೆ, ಒಂದು ಅಗ್ರಹಾರ ಜಕ್ಕೂರು ಕಡೆ. ಇವಾಗ ಮತ್ತೆ ಸಾತನೂರು ಬಾಗನೂರಿಗೆ ಹೋಗ್ಬೇಕು ಇವಾಗ ಗೈಸ್. ಮತ್ತೆ ಗಾಯ್ಸ್ ಎಷ್ಟೋ ದಿವಸ ಆದಮೇಲೆ ನೋಡಿ ನಂಗೆ ರಿಟರ್ನ್ ಆರ್ಡ್ರ್ ಕೊಟ್ಟಿರೋದಂದರೆ ಎಲ್ಲಿ ಡ್ರಾಪು ಸಹಕಾರ ನಗರ. ಇಲ್ಲೇ ಈ ಕಡೆ ಮೇನ್ ರೋಡ್ಗೆ ಹೋಗಿದ್ದೆ, ಮತ್ತು ಈ ಕಡೆನೇ ಬಂದುಬಿಟ್ಟೆ ಸರ್ವಿಸ್ ರೋಡಲ್ಲಿ. ಇನ್ನೇನು ಮಾಡೋದು, ಮತ್ತೆ ಯೂಟರ್ನ್ ಮಾಡೋಕ್ಕೆ 3 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ 3-6 ಕಿಲೋಮೀಟ್ರು ಕೋಗಿಲ ಕ್ರಾಸ್ಗೆ. ಸರಿ, ಒಳಗಡೆ ಒಂದೊಂದು ರೋಡ್ ಇದೆ, ಅದು ಸುತ್ತಾಡ್ಕೊಂಡು ಬರಬೇಕಿತ್ತಲ್ಲ. ಏನೋ 100 ಮೀಟ್ರ್ ಹೋಗಿದ್ದೆ ಬಾಗ್ನೂರು ಕ್ರಾಸ್ ಮುಂದೆ ಬಿಟ್ಟು. ಅಲ್ಲೇ ಪಿ ಜಿ ಇಲ್ಲಿ ಒಳಗಡೆ ಎಲ್ಲೋ ಕೊಟ್ಟಿದ್ದೆ. ರಿಟರ್ನ್ 11 ರೂಪಾಯಿ ಇತ್ತು, ಪರವಾಗಿಲ್ಲ. 90 ರೂಪಾಯಿನೂ ಕೊಟ್ಬಿಟ್ಟವನೆ. ಈ ಥರ ಆರ್ಡ್ರ್ ಕೊಟ್ಟರೆ ಏನು ಬೇಜಾರಾಗಲ್ಲ. ಇಲ್ಲಿಂದ ಮತ್ತೆ 1.5 ಕಿಲೋಮೀಟ್ರ್ ಕೌಂಟಿಂಗು. ಬೇಗ ಹೋಗಿ, ಇನ್ನೂ ಫುಡ್ ರೆಡಿ ಇಲ್ಲ, ಪಿಕಪ್ ಮಾಡ್ಕೊಂಡು ತೊಗೊಂಡೋಗೋಣ ಗೈಸ್. ಆಲ್ಮೋಸ್ಟ್ 11 ನಿಮಿಷ ಆಯ್ತು ವೇಟ್ ಮಾಡಿದ್ದೀನಿ. ಇವಾಗ ಕೊಡ್ತಾವ್ರೆ ಅಣ್ಣ ಬಾಂಡುಗಳು. ಇನ್ನು ಪ್ಯಾಕೇ ಮಾಡ್ತವನೆ. ಟೋಟಲ್ ಇರೋದೇ 2 ಐಟಮು. ಹಾಂ, ಏನಾಯ್ತು ಮತ್ತೆ? ಏನೋ ಪ್ರೆಗ್ನೆಂಟ್ ಮಾಡ್ತಾರಂತೆ ರೀ. ಓ, ಬಿಲ್ಲು. ಸರಿ. ಇದೇನಾ ಅಮೃತಾಂಜನು? ಹಾಕಿ ಹಾಕಿ ಡಾಲು ಐಸಚ್. ಗುರು ಹಂಗೆ ಯಾರು ಗುರು ಇವನು ಪ್ಯಾಕ್ ಮಾಡೋಕ್ಕೆ ಬರಲ್ಲ ಅನ್ಸತ್ತೆ ಸರಿಯಾಗಿ. ನೋಡು ನಾನು ಹೆಂಗಿಟ್ಟೆ ಮತ್ತೆ. ನನ್ನ ಮಗ ಸಾಹಸ ಐತಲ್ಲ ಗುರು ಒಂದು. ಆಯ್ತು ನೋಡೋಣ ಪ್ಯಾಕು. ಇವನು ಕಾರ್ಡ್ ಮಷೀನಲ್ಲಿ ಫುಡ್ ರೆಡಿ ಕೊಡ್ತಾವಣೆ. ಕಾರ್ಡ್ ಸ್ವೈಪ್ ಮಾಡೋ ಮಷೀನಲ್ಲಿ. ಇದೆ ಅದು ಕೆಫೆ ಕಾರ್ನರ್. ಎಲ್ಲಿದು, ಯಾವ ಏರಿಯಪ್ಪ ಗುರು, ಮರ್ತೋಗಿದೆ. ಸಾರಿ ಬಾಗನೂರು ರೋಡು, ಕರೆಕ್ಟ್ ಬಾಗನೂರು ರೋಡ್ ಕಡೆ ಬನ್ನಿ. ಇವಾಗ ಇಲ್ಲಿಂದ ನಮ್ಮ ಸಹಕಾರ ನಗರ ಝೋನಿಗೆ ಹೋಗೋಣ ಬೇಗ. ಏನಂತೀರ? ಪ್ಯಾರಡೈಸ್ ವಿಲಿಯಮ್ಸ್ ಫಸ್ಟ್ ಫ್ಲೋರ್ ಗೈಸ್. ಟೈಮಿಂಗ್ಸು 2:42 ಗಂಟೆ ಆಯಿತು. ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಫಸ್ಟ್ ಫ್ಲೋರ್ಲಿದೆ ಸ್ಪಾ ಅಂತೆ, ಬಾಡಿ ಮಸಾಜ್ ಅಂತೆ, ಹಿಂದಿದವ್ರಂತೆ ಎಲ್ಲಿಂದ ಆರ್ಡ್ರ್ ಮಾಡ್ತಾರೆ ಯಾರಿಗೆ ಗೊತ್ತು. ನಮ್ಮ ತಾಯಿನಾಗ ಗೊತ್ತಿಲ್ಲ ಯಾವುದು. ಮೇಡಮ್ ಇದು ಬಾಡಿ ಇದ್ರ ಸ್ಪಾನ್ ಅದು ಯಾವುದಪ್ಪ ಇದು? ಮೇಡಮ್ ನಿಮ್ಮದೇನಾ? ಹಾಂ, ಅಲ್ಫಾ ಇದೇನಾ ಸರ್? ಹಾಂ, ಹೌದಣ್ಣ, ಯೂಟ್ಯೂಬ್ ಇರೋದು. ಹಾಂ, ಇಲ್ಲ ನಿಮ್ಗೆ ಕತ್ಲಿದ್ದೀರಾ, ಬ್ಲ್ಯಾಕ್ ಆಗಿದ್ದೀರಾ, ವೈಟ್ ಆಗಿದ್ದೀರಾ, ಅದ್ರ ಬರ್ತಾಯಿಲ್ಲ. ಇದು ನಿಮ್ಮದೇನಾ ಅಲ್ಫಾ ಲೋನ್ ಅಂತ? ಇವಾಗೊಂದು 5K ಐತಿ ಇವತ್ತು. ಹಾಂ, ಯೂಟ್ಯೂಬಲ್ಲಿ ನಿಮ್ಮದೇ ಅಲ್ವಾ ಇದು ಆಲ್ಫಾನ್ ಸ್ಪಾ ಅಂತೆ, ದ ಪ್ಯಾರಡೈಸ್. ಇದು ಪೇಮೆಂಟ್ ಆಗಿದೆ, ಕೊಟ್ಟಿದ್ದೀನಿ ಅಂತೇಳಿ ಅವ್ರು ಯಾರಂತ. SRJ ಕನ್ನಡಿಗ ಅಂತಾನೆ ಯೂಟ್ಯೂಬ್ ಚಾನಲ್. ಹಾಂ, ಏನಾಗ್ತೀರಾ ಅಂತ ಇದೇ ಡೆಲಿವರಿದೇ ಕೆಲಸದ್ದೇ, ಮತ್ತೇನಿಲ್ಲ. ಕೊಡಿ. ಅಣ್ಣ ಹಾಂ, ಓಕೆ, ಥ್ಯಾಂಕ್ಸ್ ಅಣ್ಣ. ಬರೋಣ, ಕೊಟ್ಟಿದ್ದೀನಿ ಅಂತ ಹೇಳಿ ಅವ್ರಿಗೆ. ಬನ್ನಿ ಗೈಸ್, ಏನಿದೆ ಗೊತ್ತಾ ಸ್ಪಾ ಅಲ್ಲಿ. ಅಣ್ಣ ಫ್ರೀದಲ್ಲಿ ಮಾಡಿಸ್ತೀರಾ ನಮಗೂ ಸ್ಪಾನ, ಬಾಡಿ ಮಸಾಜು? ಎಷ್ಟು ಹೇಳಿ, ಅದನ್ನು ಗೊತ್ತಿಲ್ಲ, ಕೇಳಬೇಕು ನಾ ಕಾಮನ್ಗೆ. ಏನೇನು
3500. ಎಷ್ಟು ಅವರು? 1 ಅವರು. ಒಬ್ಬ 3,500 ಪರವಾಗಿಲ್ಲ. ಚಾಕ್ಲೇಟ್ ತೊಗೋಬೋದಣ್ಣ? ಎಷ್ಟು ತೊಗೊಳ್ಳಿ ನೋಡಿ, ನಿಜ ಹೇಳಿ ಕೈ ಹಾಕಿ ಬಿಟ್ಟು ತೊಗೊಳ್ತೀನಿ. ಸರಿ 4 ತೊಗೊಂಡಿದ್ದೀನಿ, ಥ್ಯಾಂಕ್ಸ್ ಅಣ್ಣ. ಸ್ಪಾದಲ್ಲಿ ಚಾಕ್ಲೇಟ್ ತೊಗೊಂಬಂದೆ. ಬಾಡಿ ಮಸಾಜ್ ಅಂತೂ ಮಾಡಿಸ್ಲಿಲ್ಲ ಗೈಸ್. ಏನು ಮಾಡೋದು? ಯಾವ ಚಾಕ್ಲೇಟ್ ಇದು ಗೊತ್ತಾ? ಯಪ್ಪ ಕೆಳಗಡೆ ಬಿತ್ತಲ್ಲ, ಬಡ್ಡಿ ಮಗಂದು ಹೋದ. ಯಾವುದಿದು? ಫೋಷನ್ ಅಂತೆ, ಮ್ಯಾಂಗೋ. ಬನ್ನಿ ಗೈಸ್, ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಆಲ್ಮೋಸ್ಟು ಇನ್ನೂ 15 ನಿಮಿಷ ಇದೆ ಸರ್ಜ್ಗೆ. ಆಲ್ಮೋಸ್ಟು ಇನ್ನೂ ಫಸ್ಟ್ ಟಾರ್ಗೆಟ್ 5 ಬೇಕು. ಸಂಜೆ ಬಂದುಬಿಟ್ಟು ಹೊಡಿತೀನಿ. ಇನ್ನೂ ಒಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ತೀನಿ. ಫಸ್ಟ್ ಟಾರ್ಗೆಟ್ ಮುಗಿಸ್ಕೊಂಡು ಮತ್ತೆ ಜೂಟ್ ಹೊಡೆಯೋದು. ಇವಾಗ ಡೈರೆಕ್ಟಾಗಿ ನಿಮಗೆ ಸಂಜೆ ಸಿಗ್ತೀನಿ ಗೈಸ್. ಚಾಕ್ಲೇಟ್ ಮಾತ್ರ ಸಕ್ಕತ್ತಾಗೈತೆ. ಯಾರಿಗಾದ್ರೂ ಡ್ರಾಪ್ ಬಿದ್ದಿದ್ರೆ ದಯವಿಟ್ಟು ಅಲ್ಲಿ ಇನ್ನೊಂದು 2 ತೊಗೊಂಬನ್ನಿ. ನನಗೆ ಸಕ್ಕತ್ತಾಗೈತೆ. ಅದು ಆಚೆ ಕಡೆ ಎಲ್ಲಿ ಸಿಗಲ್ಲ ಅನ್ಕೋತೀನಿ ನಾನು ಚಾಕ್ಲೇಟ್ಸು. ನನ್ನ ಪ್ರಕಾರ ಅಂಗಡಿಗಳಲ್ಲಿ ಚಾಕ್ಲೇಟ್ ಮಾತ್ರ ಏಕ್ ನಂಬರು. ನನಗೆ ಒಂದು ಅರ್ಥ ಆಗ್ತಿಲ್ಲ, 1 ಅವರ್ಗೆ 3,500 ಸ್ಪಾದಲ್ಲಿ ಅಂಥದ್ದೇನು ಬಾಡಿ ಮಸಾಜ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನಿಮ್ಗೆ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿರಿ. ಬೇಕಾದ್ರೆ ಇದು ಇವಾಗ ಜಸ್ಟ್ ಅವ್ರು ಸಿಕ್ಕಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು, ಅವ್ರು ಏನಾದರೂ ನೋಡ್ತಿದ್ರೆ ದಯವಿಟ್ಟು, ನೀವೇನಾದ್ರು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋನ ಇವತ್ತಿನ ಮಾಡಿರೋದನ್ನ ದಯವಿಟ್ಟು ಅದ್ರ ಬಗ್ಗೆ ವಿವರಣೆ ಕೊಡಿ ಸರ್ ನಮಗೆ ದಯವಿಟ್ಟು. ಸ್ಪಾದಲ್ಲಿ ಆಲ್ಮೋಸ್ಟ್ ನಮ್ಮ ಮಿಡಲ್ ಕ್ಲಾಸ್ ಮಂದಿಗೆ ಏನು ಗೊತ್ತಿರಲ್ಲ ಅದ್ರ ಬಗ್ಗೆ. ಸ್ಪಾ ಬಗ್ಗೆ ದುಡ್ಡಿದ್ದವ್ರು ಮಾತ್ರ ಹೋಗೋದು. 1 ಅವರ್ಗೆ 3,500 ಅಂದ್ರೆ ನಂದು 1.5 ದಿವಸದ ಸಂಬಳ ಗೈಸ್. 1.5 ದಿವಸ ಸಂಬಳ ಕೊಟ್ಬಿಟ್ಟು ಹೋಗೋಷ್ಟು ಕೆಪಾಸಿಟಿ ನನಗಿಲ್ಲ. ನಮಗೇನು ಕಟಿಂಗ್ ಶಾಪಲ್ಲೇ ಹೆಡ್ ಮಸಾಜ್ ಮಾಡಿದ್ರೆ ಸಾಕಂತೀವಿ ನಾವು. ಏನಂತೀರ ಗೈಸ್? ಇರಿ ಮಾಲ ಪೇಶಾಗಿ ಬಿದ್ದೈತೆ. ಅವಾಗ ದರಿದ್ರ ಮಾಲದು ಹೋದು ತಲೆ ಕೆಟ್ಟೋಗುತ್ತೆ. ಮಾಲಿಗೆ ದರಿದ್ರ ಅನ್ಬಾರ್ದು ಗೈಸ್. ಮಾಲಲ್ಲಿ ಇರೋ ರೆಸ್ಟೋರೆಂಟ್ ಅವ್ರಿಗೆ ಮುಗಿಬೇಕು. ಫಸ್ಟು ಫುಡ್ಡು ರೆಡಿ ಕೊಟ್ಬಿಟ್ಟಾರೆ, ಆದ್ರೆ ಇನ್ನೂ ತಂದುಬಿಟ್ಟು ಕೊಟ್ಟವರೆಲ್ಲ ಗೊತ್ತಿಲ್ಲ. ರೆಸ್ಟೋರೆಂಟ್ ಅವ್ರ ಸ್ಟಾಫ್ ಮಾತ್ರ ಚೂರು ವರ್ಸ್ಟ್ ಅಲ್ಲಿ ನಂಬರ್ ಬರೆದಿರ್ತಾರೆ. ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಈ ಆ್ಯಡ್ ನಂಬರ್ ನಮ್ಮ ಮ್ಯಾನೇಜರ್ ಹೇಳಿ ಮಾಲಲ್ಲಿರೋ ರೆಸ್ಟೋರೆಂಟ್ಗಳು ಬ್ಲಾಕ್ ಮಾಡಿಸಿ ಅಂತ ಹೇಳಿ ಸಾಕಾಗೈತೆ. ದಯವಿಟ್ಟು ನೀವು ಚೂರು ಹೇಳಿ. ಮಾಲ್ ಆಫ್ ಏಷ್ಯಾದ ಒಂದೇ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ. ಬೇರೆ ಯಾವ ಮಾಲೆಲ್ಲ ಪ್ರಾಬ್ಲಮ್ ಇಲ್ಲ ನಮಗೆ. ಮಳೆಗಾಲ ಟೈಮಲ್ಲಿ ಸದಕ್ಕೆ ಬಿಡ್ತಾರೆ ನಮಗೆ ಒಳಗಡೆ ಬೇರೆ ಬೇರೆ ಮಾಲ್ಗಳಲ್ಲಿ. ಇದೊಂದು ಮಾಲು, ಇದಕ್ಕೊಂದು ರೆಸ್ಟೋರೆಂಟ್ಗಳು 120 ಒಳಗಡೆ. ಅದರಲ್ಲಿ ವೇಟ್ ಮಾಡೋ ನಮ್ಮ ಡಿಲಿವರಿದು ಒಂದು 120 ಜನ. ಏನು ಮಾಡ್ತೀರಾ ಗೈಸ್? ಅನುಭವಿಸ್ಬೇಕು. ಬಂದಿದ್ದೆ ಅಂದರೆ ಈ ಫೀಲ್ಡ್ಗೆ ಸಿಗ್ತೀನಿ ಇರಿ ಇವಾಗ ಗೈಸ್. ಇವಾಗ ಟೈಮಿಂಗ್ಸು ಇನ್ನೂ 7 ಗಂಟೆಗೆ 1 ನಿಮಿಷ ಐತೆ. ಆಲ್ಮೋಸ್ಟು ಬೆಳಗ್ಗೆಯಿಂದ ಮಧ್ಯಾಹ್ನವ್ರಿಗೆ ಹೊಡೆದಿರೋದು 21 ಆರ್ಡರ್ಸೇ ಕೊಡ್ತಾ ಇರಲಿಲ್ಲ. ಫಸ್ಟ್ ಟಾರ್ಗೆಟ್ ಮುಗಿಸ್ತೀನಿ ಇವತ್ತು. ನಾನು ಬೇಕಾದ್ರೆ 4 ಅಂದರೆ ಎಕ್ಸ್ಟ್ರಾನ ಹೊಡಿತೀನಿ ಚೂರು. ಅರ್ನಿಂಗ್ಸ್ ಆಗಿದ್ರೆ ಆಗುತ್ತೆ ಅಂದ್ಕೊಂಡು. 1,206 ರೂಪಾಯಿ ಆಗಿದೆ. 8 ಅವರ್ 25 ನಿಮಿಷ ಆಗಿದೆ. ನೋಡೋಣ ಯಾಕೆ ಆರ್ಡ್ರಸ್ಸೇ ಇದನ್ನು ತುಂಬ ಡೌನ್ ಆಗಿಬಿಟ್ಟೈತಲ್ಲ ಅದಕ್ಕೆ. ಇದು ಬೆಳಗ್ಗೆಯಿಂದ ಮಲ್ಟಿ ಆರ್ಡ್ರ್ ಹೊಡೆದಿರೋದೇ 1 2 ಎರಡೇ ಮಲ್ಟಿ ಆರ್ಡ್ರ್ ಹೊಡೆದಿದ್ದೀನಿ ಇವತ್ತು ಅಷ್ಟೇ. ಬಿಟ್ಟರೆ ಮಿಕ್ಕಿದ್ದೆಲ್ಲ ಬರೀ ಸಿಂಗಲ್ಲು. ಬಿಟ್ಟರೆ 1.5 ಕಿಲೋಮೀಟ್ರದ್ದು ಬಿಟ್ಟರೆ 1 ಇದ್ರದ್ದು ಅಷ್ಟೇ ಹೊಡೆದಿರೋದು. ನೋಡೋಣ ಲಾಗಿನ್ ಆಗಿದ್ದೀನಿ. ಮತ್ತು ನೀವು ಎಷ್ಟು ಹೊಡೆದಿದ್ದೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. 2ನೇ ತಾರೀಕು ಇವಾಗ ಸರ್ಜ್ ಬಂದುಬಿಟ್ಟು 50% ಇದೆ ಗೈಸು. ಮೆಸೇಜ್ ಸೆಂಟ್ರಲ್ಲಿ ನನಗೇನು ತೋರಿಸೇ ಇಲ್ಲ. ಮೆಸೇಜ್ ಸೆಂಟ್ರಲ್ಲಿ ನೈಟು ಡಿನ್ನರ್ ಪಿಕ್ದು ಏನೋ ತೋರಿಸಿಲ್ವಲ್ಲ ಅದಕ್ಕೆ. ಬರ್ರಿ ಆಮೇಲೆ ಸಿಗ್ತೀನಿ ಮತ್ತೆ. ಏನು ಲಾಂಗ್ ಆರ್ಡರ್ ಕೊಡ್ತಾ ಇದ್ದಾನೆ ಅಂದರೆ 11 ಅವರ್ 12 ಕಿಲೋಮೀಟ್ರ್ 126, 1 ಟ್ರಿಪ್ಸು, 34 ರೂಪಾಯಿ ರಿಟರ್ನು, ಮ್ಯಾಕ್ಸ್ ಬೋನಸ್ ಇದ್ರು. ಎಲ್ಲೂ ಕೊಟ್ಟಪ್ಪ ಅಂದರೆ ಇರಿ ನೋಡೋಣ. ಎಲ್ಲೂ ಕುಮಾರಪುರ ಟೌನ್ ಕೊಟ್ಟವನು ಅನಿಸುತ್ತೆ. ಫುಡ್ಡು ಇನ್ನೂ ರೆಡಿ ಇಲ್ಲ. ಇಲ್ಲಿ ಜಾಳಹಳ್ಳಿ, ಕುಮಾರಪುರ ಟೌನು ಪರವಾಗಿಲ್ಲ. ಹೋಗೋಣ ಬನ್ನಿ. ಇಲ್ಲಿಂದ ಇವಾಗ 3.5 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ ಭದ್ರಾಪಲ್ ಹೋಟೆಲಿದ್ದೀನಿ. ಇಲ್ಲಿ ಸಂಜಯನಗರ 85 ರೋಡ್ಗೆ ಹೋಗೋಣ ಗೈಸ್. ಈ ಥರ ಟ್ರಾಫಿಕ್ ಆದರೆ ಎಲ್ಲಿ ಆರ್ಡ್ರ್ ಹೊಡೆಯೋದು ಹೇಳಿ? ಇದು ಮ್ಯಾಪಲ್ಲಿ ನೋಡ್ತೀನಿ ಯಾವ ಥರ ಟ್ರಾಫಿಕ್. ಇನ್ನೊಂದು ಕುವೆಂಪು ಸಿಗ್ನಲಲ್ಲಿ ಇದ್ದೀನಿ. ಕುವೆಂಪು ಸರ್ಕಲ್ಲು BL ಸಿಗ್ನಲಿಂದನೇ ಟ್ರಾಫಿಕ್ ಆಗಿಬಿಟ್ಟೈತೆ. ಅಲ್ಲಿಂದ ಇಷ್ಟೊಂದು ಜಾಮು. ಅಲ್ಲಿ ನೋಡಿ ಹಿಂದ್ಗಡೆ ಫುಲ್ಲು ಜಾಮು. ಫುಲ್ಲು ರೆಡ್ಡು ನೋಡಿ. ಎಲ್ಲಿ ಹೋದ್ರೂ ರೆಡ್ಡು. ಹತ್ತತ್ರ ಮಾನಸ ಗ್ರ್ಯಾಂಡ್ವರೆಗೂ ರೆಡ್ ಆಗಿದೆ. ಹೆಂಗೆ ಹೋಗೋದು? ಹಿಂಗೆ ಒಳಗಡೆಯಿಂದ ಹೋದರೆ ಏನು ಮಾಡೋಣಾಗ? ಇದು ಒಳಗಡೆಯಿಂದ ಹೋಗ್ಲಾ ಅನಿಸ್ತೈತೆ. ಸುಮ್ಮನೆ ಸ್ಟ್ರೇಟು ಈ ಕಡೆ ಟ್ರಾಫಿಕಲ್ಲಿ ಸಾಯೋಕ್ಕಿಂತ 6.4 ಹಿಂಗೋದ್ರೆ 6.8 ಹಿಂಗೋದ್ರೆ 7.5. 1 ಕಿಲೋಮೀಟ್ರ್ ಜಾಸ್ತಿ ಹೋಗ್ಬೇಕು. ಸಿಗ್ತೀನಿ ರೀ ಗೈಸ್. ಇವಾಗ ಡ್ರಾಪ್ ಕೊಟ್ಟೆ ನೋಡಿ. 34 ರೂಪಾಯಿ ರಿಟರ್ನ್ ಇದೆ. 5 ನಿಮಿಷ ವೆಯ್ಟ್ ಮಾಡಬೇಕು. ಏನು ಮಾಡ್ತೀರಾ? ಯಪ್ಪ ದೇವ್ರೆ. ಇನ್ನೂ 3 ಆರ್ಡ್ರ್ ಹೊಡಿಬೇಕು ಫಸ್ಟ್ ಟಾರ್ಗೆಟ್ಗೆ. ಇಲ್ಲೇ ಟೈಮಿಂಗ್ಸ್ 7:50 ಮತ್ತು ಆಲ್ಮೋಸ್ಟ್ 8 ಗಂಟೆ ಐತೆ ಅಂದ್ಕೊಳ್ಳಿ. ಇದನ್ನು ರಿಟರ್ನ್ ಅಮೌಂಟ್ ಬಂದರೆ ಎಷ್ಟು? 1,300 ಚಿಲ್ಲರೆ ಆಗುತ್ತೆ. ಏನು ಹೊಡೆಯೋದು? ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ. ಇವಾಗ ಕುಮಾರಪುರ ಟೌನ್ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ, F ಬ್ಲಾಕಲ್ಲಿ. ಏನು ಇಲ್ಲಿಂದ ಮತ್ತೆ 7-8 ಕಿಲೋಮೀಟ್ರ್
ಖಾಲಿ ಹೋಗೋದು. ಆರ್ಡ್ರ್ ಯಾವ್ದು ಜಳ ಕ್ರಾಸ್ ಅದು ಇದು ಹೇಳಿದ್ರೆ ಇಳಿಬೋದು, ಹೇಳಕ್ಕೆ ಬರಲ್ಲ, ಯಾಕಂದ್ರೆ ರಿಟರ್ನ್ ಅಮೌಂಟ್ ಜಾಸ್ತಿ ಇದೆಯಲ್ಲ, ಆ ಕಾರಣಕ್ಕಾಗಿ. ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಏನು ಆರ್ಡ್ರ್ ಕೊಟ್ಟ ನೋಡಿ ಗೈಸು, 143 ರೂಪಾಯಿ. ಬಿಹಾರಿ ಮೆಸ್ ಅಂತೆ, ಎಲ್ಲಿ ಜಕ್ಕೂರಿಂದ. ಡ್ರಾಪು ಎಲ್ಲಪ್ಪ ಅಂದರೆ ಇದು ಕರೆಕ್ಟಾಗಿ 80 ಫೀಟ್ ರೋಡಲ್ಲಿ ಬರ್ಗರ್ ಕಿಂಗ್ ಬಿಲ್ಡಿಂಗು. ಗೈಸ್ ಡ್ಯೂಟಿ ಆಫ್ ಮಾಡಿದ್ದೀನಿ. 10:40 ಗಂಟೆಗಿದೆ. ಅರ್ನಿಂಗ್ಸು ಇರೋ ಮುಂಚೆ ತೋರಿಸ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 28.5 ಆಗಿದೆ. ಫಸ್ಟ್ ಟಾರ್ಗೆಟ್ ಅಷ್ಟೇ ಹೊಡೆದಿರೋದು 1624. ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 1624 ಪ್ಲಸ್ಸು 154 ಮ್ಯಾಕ್ಸ್ ಬೋನಸ್ಸು. ಇನ್ಸುಟಿ ಎಷ್ಟಪ್ಪ ಅಂದರೆ ಇವತ್ತಿಂದು 260 ರೂಪಾಯಿ ಇನ್ಸುಟಿ ಅಷ್ಟೇ. 5 ಇವತ್ತು 260 ಪ್ಲಸ್ 2038 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆರ್ಡ್ರ್ ಬಂದುಬಿಟ್ಟು 28 ಹೊಡೆದಿದ್ದೀನಿ. 12 ಅವರ್ 8 ನಿಮಿಷ. ಆಲ್ಮೋಸ್ಟು ತುಂಬ ಲಾಂಗ್ ಆರ್ಡರ್ ಕೊಡ್ತಾಯಿದ್ದೆ, ಪಿಕಪ್ಪು ಮತ್ತು ಡ್ರಾಪ್. ಅದಕ್ಕೆ ಆರ್ಡರ್ ಹೊಡೆಯೋಕ್ಕಾಗಿಲ್ಲ. ಪರವಾಗಿಲ್ಲ, ಬೇಜಾರಿನಲ್ಲಿ 2000 ರೂಪಾಯಿ ಅರ್ನಿಂಗ್ಸ್ ಆಗಿದೆ, ಸಾಕಷ್ಟೇ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.